ನಮ್ಮ ಅಪ್ಪಯ್ಯನ ಏನಾನ ಮಾಡಿ ಸೇನಕ್ಕೆ ಮಾಡ್ಕೊಂಡು ವೇಟ ಕೈಯಗಳದ ಇಸ್ಕೋಬೇಕು. ನಮ್ಮ ಅಪ್ಪಯ್ಯನ ತಗೆ ದುಡ್ಡು ಐತಿ. ನಮ್ಮ ಅಪ್ಪಯ್ಯನ ಮಾತಾಡಿಸಿ ಸೇನಕ್ಕೆ ಬಾರಪ್ಪ, ಅವ್ರು ಅಲ್ಲಿದ್ರು ಇರ್ಲೇಳು, ಗಂಡ ಹೆಂಡತಿ ಬ್ಯಾರೆ ಇರ್ಲೇಳು, ನಮ್ಮಯ್ಯನ ತಗಿರ್ಬಾ ಅಂತ ಹೇಳ್ತೀನಿ. ಅಪ್ಪಯ್ಯನ ಮಾತಾಡಿಸ್ತೀನಿ. ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ ಯಪ್ಪ. ಅಲ್ಲಿ ಗಂಡು ಹುಡುಗರಿಲ್ಲ, ಅವಳು ಎಲ್ಲ ನಿಂತವಳು ದುಡ್ಡು ಎಲ್ಲ ಇಸ್ಕೊಂಡು ಹೋಗ್ತಾಳೆ. ದುಡ್ಡಿರೋ ದುಡ್ಡ ಹೇಳ್ತೀನಿ ನಮ್ಮ ಅಪ್ಪಗಳ ಬಗ್ಗೆ ಎಲ್ಲನ. ಯಪ್ಪ ಅವಳು ಒಳ್ಳೆಯಲ್ಲ ಕಣಪ್ಪ, ಅವಳು ಬುದ್ಧಿ ಸರಿ ಇಲ್ಲ, ಮದುವೆಗಿನ ಮುಂಚೆ ಹಿಂಗೆಲ್ಲ ಆಗಿತ್ತು, ಎಲ್ಲ ಹೇಳ್ತೀನಿ ನಮ್ಮ ಅಪ್ಪಗೆ. ಯಪ್ಪ 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 ನಿಂತ್ಕೊಳಪ್ಪ. ನೀನು ಮಾತಾಡಿಸ್ಬೇಡ ನನ್ನ. ನೀನು ನಿಮ್ಮಮ್ಮ ಯಾವ ಬೋಲ್ ನಾಟಕ ಬುದ್ಧಿ ಕಲ್ತಿದ್ರ, ಇನ್ನಂಥ ಬುದ್ಧಿನ ಏನೋ ನಿಮ್ದು. ಹೋಗತ್ತ, ನಿಮ್ಮನ್ನು ಮಾತಾಡ್ಸಕ್ಕೆ ಸರ್ ಬರಲ್ಲ ನನಗೆ. ಯಪ್ಪ ಇಲ್ಲಿ ನೋಡಿಲಿ, ನಾನು ನಿನ್ನ ಮಗಳು ಕಣಪ್ಪ. ಯಾಕೆ ನಮ್ಮ ನಿಂಗೆ ದ್ವೇಷಿಸ್ತೀಯ? ಯಾರೋ ಬೇರೆಯವ್ರು ಒಂಬತ್ತರ ಕಡೆಗಳಾರು ಒಂಬತ್ತರ ಇದು ಮಾಡ್ತೀಯ? ಯಪ್ಪ ಮಗಳು ಅಂತಂದರೆ ಅಪ್ಪಗೆ ಓಟ್ ಆಸೆ ಇರುತ್ತಪ್ಪ. ಎಂಥ ಅಪ್ಪಯ್ಯನೂ ಮಗಳು ಏನೇ ತಪ್ಪು ಮಾಡಿದ್ರು ಹೆಣ್ಮಕ್ಳ ಮೇಲೆ ಬೋಲ ಆಸೆ ಇಟ್ಕೊಂಡಿರ್ತಾರೆ. ನನ್ನ ಮೇಲೆ ಒಂದು ಈಟು ಆಸೆ ಇಲ್ವಲ್ಲಪ್ಪ ನಿನಗೆ? ಹೆಣ್ಮಗಳು ನನ್ನ ಮಗಳು ಅಂತ ಒಂದು ಈಟೂ ಆಸೆ ಪಡಲ್ಲಲ್ಲಪ್ಪ ನೀನು. ನೀನು ಮಾಡೋ ನಾಟಕಕ್ಕೆ ನೀನು ಮಾತಾಡೋದು ನೆನೆಸ್ಕೊಬಿಟ್ರೆ ನನಗೆಲ್ಲನ ತೋರ್ಸ್ಯಾನ ನಿಮ್ಮ ಅಣ್ಣಯ್ಯ. ಎಲ್ಲ ತಮ್ಮಂದು ನೀನು ಬಂಡವಾಳ ಎಲ್ಲ ಗೊತ್ತಾಯ್ತು. ನಾಟಕ ಆಡ್ತಾ ಇದ್ದೀಯ, ಹೊಟ್ಟೆ ನೋಯ್ತೈತಂತ ಸುಮ್ಕೇನೆ ನಾಟಕ ಆಡ್ತೀನಿ, ಎಲ್ಲ ಕರೆಸ್ಕೊಂತೀನಿ ಅಂತ ಮಾತಾಡ್ತೀಯ. ಎಲ್ಲ ಫೋನ್ನಾಗೆ ತೋರ್ಸ್ಯವನಿ. ನೀನು ಮಾತಾಡಿರೋದೆಲ್ಲನ ನಿಮ್ಮ ಅಣ್ಣಯ್ಯ ನಿಂತಾಗೆ ಅಂಥ ಬುದ್ಧಿ ಐತಿ ಅಂತ ನಾಟಕ ಮಾಡಿ ನಮ್ಮ ಅಪ್ಪನ ತಗೊಳ್ಳಿ ದುಡ್ಡು ಇಸ್ಕೋಬೇಕು ಅಂತ ಒಂದು ಇಟ್ಟು ಆತನ ಇದ್ರೆ ಕಣಮ್ಮ. ಇವತ್ತೇನಂತಾಗ ಆತ ಇಲ್ಲ ಅಂದಿದ್ರೆ ನೀನಾಗಲಿ ನಿಮ್ಮ ಅಮ್ಮ ಆಗಲಿ ಬಿಡು ಅವನದೇನು ಲೆಕ್ಕ ಅಂತಿದ್ದಿ. ಅವಾಗ ಹೋಗು ಹಂಗೆ ಹಿಂಗೆ ಅವನು ಇವನು ಅಂತ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಿದ್ರಿ. ಇವಾಗ ಒಂದಿಟ್ಟು ದುಡ್ಡು ಇರೋದು ಕಲ್ವಿ. ಒಂದಿಟ್ಟು ಸೀಪ್ರಿದ್ರೇನೆ ಕಣಮ್ಮ, ಗದ್ದನಾಗಲಿ ಸೀಮೆನಾಗಲಿ ನಣ್ಣನಾಗಲಿ ಯಾತನಂತ ಬರೋದು. ಯಾತು ಇಲ್ಲ ಅಂತಂದರೆ ಯಾರೂ ಬರೋಲ್ಲ. ಒಂದಿಟ್ಟು ದುಡ್ಡು ಇಕ್ಕೊಂಡ್ರದಕ್ಕೆ ನೋಡು. ಅದಕ್ಕೆ ಮತ್ತೆ ಯಾರನ್ನಾಗಲಿ ಕೈಯಾಗ ಒಂದಿಟ್ಟು ದುಡ್ಡು ಕಾಸು ಇಕ್ಕೊಂಡಿದ್ರೆ ಯಾರಾದ್ರೂ ದುಡ್ಡಿಗಾಗಿ ಇದು ಮಾಡ್ತಾರೆ ಎಂಬೋದು. ದುಡ್ಡು ಸಿಗುತ್ತೆ ಅಂತಲ್ಲ ಆದ್ರೂ ನೋಡ್ಕೊಂಬ್ತಾರೆ ಅಂತ ಜನ. ಏನಪ್ಪ ನಿಂತ ದುಡ್ಡು ಇಕ್ಕೊಂಡ್ರದಕ್ಕೆ ಕಣಪ್ಪ ಅವಳು ಬಂದಿರೋದು. ನಿಂತ ದುಡ್ಡು ಇರೋದಕ್ಕೇನೆ ನಮ್ಮ ಮಾಮಂತ ದುಡ್ಡು ಐತಿ ಅಂತ ನಮ್ಮ ಮಾಮನ ನೋಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಅದಕ್ಕೆ ಅವಳು ಬಂದಿರೋದು. ನಿಂತ ದುಡ್ಡು ಇರೋದಕ್ಕೆ ಕಣಪ್ಪ, ದುಡ್ಡು ಇರೋದಕ್ಕೆ ನಮ್ಮ ಮಾಮನ ನೋಡ್ಕೊಂತೀನಿ ಅಂತ ಬಂದಿರೋದು. ಯಪ್ಪ ಅವಳು ನಿನ್ನ ಕೈಯ ದುಡ್ಡು ಐತಲ್ಲ ಅದನ್ನ ಕಿತ್ಕೊಂಡು ಎಲ್ಲ ತವ್ರ ಮನೆಗೆ ಹೋಗ್ಬಿಡೋಣ ಅಂತ. ಅಲ್ಲಿ ಗಂಡು ಮಕ್ಳಿಲ್ಲ ಅವ್ರಿಗೆ, ಇಬ್ಬರು ಹೆಣ್ಮಕ್ಳು, ಅಲ್ಲಿಗೆ ಹೋಗ್ಬಿಡೋಣ ಅಂತ ಅವಳು ಮನೆಯೊಳಿನಾಗಿ ಅವ್ರ ಅಪ್ಪ ಯಾರಮ್ಮಯ್ಯ ಅಲ್ಲೇ ಬಾರಪ್ಪ ಅಲ್ಲಿಗೇನೆ ಅಂತ ಕರೆದವ್ರೆ. ಹೋಗ್ತಾರವರು ನಿನ್ನ ಕೈಯಗಳದೆಲ್ಲ ದುಡ್ಡು ಇಸ್ಕೊಂಡು ಹೋಗೋಣ ಅಂತ. ಬುದ್ಧಿವಂತಿಕೆಯಿಂದನ ಯಪ್ಪ 1 ರೂಪಾಯಿ ಕಳ್ಕೊಬೇಡ, ನನ್ಗನ ಕೊಡು, ಹೆಣ್ಮಗಳು ನಾನು, ಮನೆ ಹೆಣ್ಮಗಳು ನಾನು, ನಿನ್ನ ಸಾಯಂಕಾಲದಾಗನ ನೋಡ್ಕೊಂತೀನಿ. ಗಂಡು ಮಕ್ಕಳು ನೋಡ್ಕೊಂಬಲ್ಲ ಯಪ್ಪ, ಯಾರೋ 100ಕ್ಕೆ ಒಬ್ಬರ ಇಬ್ಬರ ನೋಡ್ಕೊಂಬೋದು ತಂದೆ ತಾಯಿನ. 100ಕ್ಕೆ 10% ಜನ ತಂದೆ ತಾಯಿನ ನೋಡ್ಕೊಂತಾರೆ. ಹೆಣ್ಮಕ್ಳೇ ಕಣಪ್ಪ ನೋಡ್ಕೊಂಬೋದು. ನಾನು ಹೆಣ್ಮಗಳಾಗಿ ನಾನೇ ನೋಡ್ಕೊಂತೀನಿ ಕಣಪ್ಪ ನಿನ್ನ. ನನಗೆ ಕೊಡಪ್ಪ ನಿಂತ ಇಕ್ಕೊಂಡಿರೋ ದುಡ್ಡೆಲ್ಲನ. ಆತಲ್ಲ ಪಾಂಡಿ, ಯಾತ ನಿನ್ನ ಮಗಳದು ದುಡ್ಡು ಕೊಡ್ಬೇಕಂತ ಎಲ್ಲ ದುಡ್ಡು ಅಂತಿದ್ರೆ ಯಾರಿಗಂತ ಕೊಡೋಣ? ಅವ್ರಿಗೆ ದುಡ್ಡು ಕೊಡ್ತೀವಿ, ಇವ್ರಿಗೆ ದುಡ್ಡು ಕೊಡ್ತೀಯ? ಅಯ್ಯೋ ಅಲ್ಲ, ಯಾರಿಗೆ ದುಡ್ಡು ಕೊಡೋಕ್ಕಾಗುತ್ತೆ ಹೇಳು? ಹೋಗತ್ತ ನಮ್ತಾಗ ಯಾವ ದುಡ್ಡು ಇಲ್ಲ, ಯಾರಿಗೂ ಕೊಡೋದಿಲ್ಲ. ನಮಗೆ ಗೊತ್ತೈತಿ ನಮ್ಗೆ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು. ನಾವು ಯಾರಿಗೂ ಕೊಡಲ್ಲ. ನಮಗೆ ಕಷ್ಟ ಕಾಲಕ್ಕೆ ನಮಗೆ ಬೇಕು. ನಾವು ಯಾರನ್ನೂ ಕೈ ಒಡ್ಡೋಕ್ಕಾಗಲ್ಲ. ಇಲ್ದಾಗ ನಮಗೇನು ಯಾರೂ ಬೆಲೆ ಕೊಡಲಿಲ್ಲ. ನೀನು ನಿಮ್ಮಮ್ಮ ಹಸಿಗೆ ದಬ್ಬಿರಿ, ನಡಿಯ ಹಸಿಕೆ ಅಂತೇಳಿ ದಬ್ಬಿರಲ್ಲ, ಹಂಗೆ ಇದು ಮಾಡಿದ್ರಿ. ಹೇಳು ನೀವು ಬೋಲ್ ಇದನ್ನು ಮಾಡ್ತೀರ. ಮಗ ಸೊಸೆ ಆಗಲ್ಲ ಕಣಪ್ಪ, ಹೆಣ್ಮಗಳು ಅಮ್ಮಣಿನೇ ನೋಡ್ಕೊಂಬೋದು. ಇವಳಿಗೆ ನಿನ್ನ ಕೈ ಎಳ್ದು ಬಾಯಿ ಎಳ್ದು ಯಾತನ ಒಂದಿಟ್ಟು ಕೊಡು, ಮಗಳು ನೋಡ್ಕೊಂತಾಳೆ. ನೋಡೊಂದಿಟ್ಟು ಪಾಂಡಿ, ನೀನು ಕೆಲಸ ಮಾಡಿ ದುಡ್ಡು ಇಕ್ಕೊಂಡಿರೋದಕ್ಕೆ ಇವಾಗ ನಿನಗೆ ಯೋಟ್ ಬೆಲೆ. ಆವಾಗ ಇವನು ಹೋಗ್ಲೋಳು ನಿನ್ನ ಕೈ ಎಳ್ದು ಬಾಯಿ ಎಳ್ದೆಲ್ಲ ಕಳ್ಕೊಂತಿದ್ದೇನೆ, ಇಸ್ಕೊಂಬತ್ತಕ್ಕ ಇಸ್ಕೊಂಡು ನಿನ್ನ ಒದಿಯಾರು ಮುದ್ದೆ ಇಕ್ತಂಗೆ ಅಲ್ಲ ನೋಡು. ಆವಾಗ ಮರಮ ದಿನ ದುಡ್ದಿರೋ ದುಡ್ಡ ಇಸ್ಕೊಂತಿದ್ದೆ ಗಂಡಂತಾಗಿ. ಇಸ್ಕೊಂಡು ಅಂಥ ದುಡ್ಡಿಲ್ಲ, ಅವನು ಒಂದಿನ ಕೂಲಿ ಹೋಗ್ಲಿಲ್ಲ ಅಂದರೆ ಜಡ್ ಸದ್ಯೋದು ಕಾಲಾಗಿ ಉಂಬಕ್ಕಿಕ್ತಂಗೆ ಅಂತ ನಿಂತ ಬೈಯೋದು ಹಂಗೆಲ್ಲ ಮಾಡ್ತಿದ್ದೆ. ಇವಾಗ ನೋಡು ಅವನು ಕುಡಿಯೋದೂ ಬಿಟ್ಟ. ಏನೋ ಕುಡಿತಾರೆ ಮೈ ನಾವು ದುಡಿತಾರೆ ಅಂತ ಬೈನತ್ನ ಒಂದಿಟ್ಟು ಎಣ್ಣೆ ಹಾಕ್ಯಮರು ಅದಕ್ಕಂಗೆ ಅವನ್ನ ಇದು ಮಾಡ್ತಿದ್ದೆ. ಈಗ ನೋಡು ಅವ್ನು ಕುಡಿಯೋದು ಬಿಟ್ಟ, ಬುದ್ಧಿವಂತ ಅದ. ಇವಾಗ ನೀನು ನಿನ್ನ ಮಗಳು ದುಡ್ಡಿರೋದಕ್ಕೆ ನನ್ನ ಗಂಡ ಅಂತ ನೀನು ಅಂತೀಯ, ಈ ಅಮ್ಮಣ್ಣೆ ಅಪ್ಪ ಎಂಬುತ್ತಿ. ಅವಾಗ ಹೋಗ ನೀನು ಯಾರಂಬದೇ ಗೊತ್ತಿಲ್ಲ ಕುಡ್ಕ ಅಂತ ನಿಂತಾನಂತ ಬೈತಿದ್ರಿ ನೀನು ನಿನ್ನ ಮಗಳು ಸೇರ್ಕೊಂಡು. ಅವನಿಗೆ ಈ ಮರ್ಯಾದೆ ಕೊಡೋಟ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ. ಮಕ್ಳು ಮುಂದೇನೇ ನೀನು ಹೆಂಗೆ ಬೇಕಾ ಹಂಗೆ ಬೈತಿದ್ದೆ. ಮಗಂತಾಗೇನೆ ವಹಿಸಿದ್ದೀಯ. ಮಗನೇ ಒಯ್ದವನಿ ಯೋಸದಿನ ಪಾಪ. ಇವಾಗ ನೋಡು ದುಡ್ಡು ಇಕ್ಕೊಂಡಿರೋದು ಕಲ್ವಿ ಅವನಿ ಬೆಲೆ. ಕೈಯಾಗಳದ್ದು ದಿನ ಕಿತ್ಕೊಂಡು ಚಿಮ್ತಿದ್ರಿ, ಅದು ಕಾಮ್ತಿರ್ಲಿಲ್ಲ. ಈಗ ಅವನ್ನೆಲ್ಲ ಕುಡಿಕ್ಯಣವನೇ ಗಂಟು ಮಾಡ್ಕ್ಯಣವನೇ ಅಂತ ದೊಡ್ಡದಾಗ ಗಂಟು ಕಾಮುತ್ತಲ್ಲ. ಇವಾಗ ದೊಡ್ಡದಾಗ ದೊಡ್ಡ ದುಡ್ಡು ಇಕ್ಕ್ಯಣವನೇ ಎಂಬುದು ಗೊತ್ತಲ್ಲ. ಅದಕ್ಕೆ ನಮ್ಮ ಮನೆಗೆ ಮನೆಗೆ ಬಾ ಅಂತ ಕರಿತೀರ. ನೋಡಿ ಆತನ ತಂದು 4 ಕಾಸು ಇಕ್ಕೊಂಡ್ರೆ ಕಣಮ್ಮ ಇವಾಗಿನ ಕಾಲದ ಬೆಲೆ.
ನೋಡ್ದು ಒಂದು 4 ಕಾಸು ಇಕ್ಕೊಂಡಿರೋದಕ್ಕೆ ಯೋಟ್ ಕರೀತಾರೆ ಪಾಂಡಿ ನೀನು ಕೈಯಾಗಳದ್ದು ಕಳ್ಕೊಂಡಾಗ ನೀನು ಯಾರು ಮೂಸ್ ನೋಡ್ತಿರ್ಲಿಲ್ಲ. ಇವಾಗ ಒಂದಿಟ್ಟು ಕೈಯಾಗ ಐತೆ ಅಂತ ನೋಡು, ಸೀಪ್ರ ಇದ್ರೇನೆ ಕಣಪ್ಪ ಯಾತನಾಗಿ. ನಾನು ಯಾರನ್ನ ನಂಬಲ್ ಬಿಡು. ನಾನು ಅಲ್ಲಿ ಎಲ್ಲರೂ ನಮ್ಗೆ ಗೊತ್ತೈತಿ ನಮ್ಗೆ ಯಾರಿಗೆ ಹೆಂಗಿರ್ಬೇಕು ಅಂತ ಹೇಳಿ. ನಿಜವಾಗ್ಲು ನನಗೆ ಗೊತ್ತೈತಿ ನನಗೆ ಹೆಂಗಿರ್ಬೇಕು ಅಂತ. ಏನು ಹೇಳಿರು ಈಟಯ್ಯ ಬಾರಮ್ಮ, ಏನು ಮಾಡೋಕ್ಕಾಗುತ್ತೆ. ಅಲ್ಲ, ಮಗಳು ಅಂದರೆ ಅಂಥವ್ರಿಗೂ ಪ್ರೀತಿ ಇರುತ್ತಪ್ಪ ಅಪ್ಪಯ್ಯರಿಗೆ. ಮಗಳು ಅಂದರೆ ಸಾಕು, ಅಯ್ಯೋ ಎಷ್ಟು ಆಸೆ ಪಡ್ತಾರೆ. ನೀನು ನೋಡಿದ್ರೆ ಮಗಳ ಮೇಲೂ ಆಸೆ ಇಲ್ಲ, ಮಗನ ಮೇಲೂ ಆಸೆ ಇಲ್ಲ. ಅವಳನ 3ನೇಳು. ಅವಳು ಸೊಸೆ ಮೇಲೆ ಆಸೆ ಪಡ್ತೀಯ. ಅವಳೇ ನೀನು ಗನಂದರಿ ಅಂತ ಅವಳನ್ನ ಆಸೆ ಪಡ್ತೀಯ ನೀನು? ಸೊಸೆ ಮೇಲೆ ಅವಳೇ ನನಗೆ ಹೇಳು ನೀನು. ಮಗುಗಿಲ್ಲದ್ದು ಅವನ ಮೇಲೆ ಅಷ್ಟೊಂದು ಇದಿಲ್ಲ ನಿನಗೆ. ಸುಮ್ಮನೆ ಸೊಸೆ ಮೇಲೆ ನಿನಗೆ ಬೋಲ್ ಪ್ರೀತಿ. ನನಗೆ ಯಾರು ನೋಡ್ಕೊಂಡವ್ರು ನನ್ನ ಕಷ್ಟದಾಗ ಅವ್ರನ್ನ ನಾನು ನೆನೆಸ್ಕೊಂಬೋದು. ಇವತ್ತು ನನಗೆ ಮುದ್ದೆ ಮಾಡಿ ಕರಲಿಲ್ಲ, ಬಂದು ಮಮ್ಮ ಸುಮ್ಮನೆ ನಾನು ಮಾಡಿಕ್ತೀನಿ ಅಂತ ನನ್ನ ಜೊತೆ ಮಾಡಿಕೊಂಡು ಹೇಳ್ದಂಗೆ ಕೇಳುತ್ತೆ. ನನ್ನ ಮಾತು ಮೀರಿಲ್ಲ ಇನ್ನವರೆಗೂ ನನ್ನ ಸಸಿ. ಗಳಮ್ಮ ನೀನು ಹಿಂಗಿರ್ಬೇಕು, ಹಿಂಗಿರು ಅಂತೇಳಿ ನಾನೇ ಬದಲು ಮಾಡಿದ್ದೀನಿ. ತಪ್ಪು ಮಾಡ್ಯವ್ರೆ ಇಲ್ಲ ಅಂತಲ್ಲ, ಆದ್ರೂ ತಿದ್ಕೊಂಡು ಹೋಯ್ತು. ನೀವು ತಿದ್ಕೊಂಡು ಹೋಗ್ತೀರಿ, ನಿಮ್ಮ ತಗಂತ ಬುದ್ಧಿ ಐತಿ. ನೀವು ಬರೀ ನಾಟಕ ಆಡೋದೆ ಅಂತ ಬುದ್ಧಿ ಇರೋದು ನಿಮ್ಮ ತಗ ನಾಟಕ ಆಡೋ ಬುದ್ಧಿ. ಮದುವೆಗಿನ ಮುಂಚೆ ಏನೆಲ್ಲ ಆಟಾಳೆಂಬುದು ಆಟ ಆಡೋಗಿಳೆಂಬುದು ನಮ್ಮ ಅಪ್ಪಗೆ ಗೊತ್ತಿಲ್ಲ. ಅವಳು ಎಷ್ಟು ಆಟ ಆಡೋದಳ್ಗಳು ಗೊತ್ತೇನಪ್ಪ, ನನಗೆ ಗೊತ್ತು. ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿನಪ್ಪ. ಅವಳು ಮದುವೆಗಿನ ಮುಂಚೆನೇ ಒಂದು ಹುಡುಗನ ಇಷ್ಟಪಡ್ತಿದ್ಲು. ಅದೆಲ್ಲ ನೆರಳು ಮದುವೆಗಿನ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ಲು ಕಣಪ್ಪ. ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರೆಲ್ಲನ ಅವ್ರಪ್ಪ ರಮ್ಮನ ಮರ್ಯಾದೆನೇ ಕಳೆದಿದ್ಲು ಮದುವೆಗಿನ ಮುಂದಾಗಿ. ಅವಳು ಒಳ್ಳೆಯಲ್ಲ ಕಣಪ್ಪ, ಅವಳು ನಂಬೇಡ, ಒಲ್ ನಾಟಕ ಕಣಪ್ಪ ಅವಳು. ಮುಚ್ಚೆ ಬಾಯಿ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂದಿಲ್ಲದಕ್ಕೆ ನೀನೇನೇನು ಕಮ್ಮಿ ಏನೇ. ಫಸ್ಟ್ ನಾವು ಹೆಂಗಿದೀವಿ ಅಂತ ನೋಡ್ಕೋಬೇಕು. ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂದಾಗೆ ನಾನು ಹೆಂಗಿದ್ನಿ, ನಾನು ಹೆಂಗೆ ಏನು ಅಂತೇಳಿ ನೋಡಿ ಮಾತಾಡಬೇಕು. ಹಂಗೆ ಪತಿರತ್ಯ ಅಮ್ಮಂಗೆ ಮಾತಾಡ್ತಾಳೆ ಇವಳು ನೋಡು. ಏನು ನಾನೇನು ಯಾರಿಗೇನು ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ನನ್ನ ಬುದ್ಧಿ ಏನು ಯಾರಿಗೇನು ಗೊತ್ತಿಲ್ಲ ಅಮ್ಮಂಗೆ ಮಾತಾಡ್ತಾಳೆ. ಎಲ್ಲ ತಿಳ್ಕೊಂಡವ್ರು ನಿನ್ನ ಬುದ್ಧಿನ. ಸುಮ್ಮನೆ ಅವಳ ಬಗ್ಗೆ ಯಾಕೆ ಮಾತಾಡ್ತಿ? ಅವಳು ತಪ್ಪು ಮಾಡಿರ್ಬೋದು, ಇವತ್ತು ಬುದ್ಧಿವಂತೆ ಆಗಿ ಬುದ್ಧಿ ಕಲ್ತ್ಕೊಂಡವಳೆ, ಬುದ್ಧಿವಂತೆ ಆಗಿ ಅವಳು ಇವತ್ತು ಕಲ್ಕೊಂಡು ಚೋಡಮ್ಮ. ಅಲ್ಲ ನಮ್ಮ ಅಯ್ಯಪ್ಪ ದಿನ ಆಯ್ತು ಬಿಟ್ಟೋಗಿ ನಮಗೆ. ಈ ಅಪ್ಪ ಆದರೂ ಇರಲಿ, ಅವ್ರ ಗಂಡ ಏನು ಚಲ್ಲಿರಲಿ ಅಂತ ನಾವು ಈ ಅಪ್ಪನ ಬಾರಪ್ಪ ಅಂತಂದ್ರೆ ಬರಲ್ಲ ಅಂತೈತೆ. ಬಾರಪ್ಪ ಈಗ ನೀನು ಅಮ್ಮ ಯೋಚಿಸ ಅಂತ ದೂರ ಇರ್ತೀರಾ. ಇವಾಗ ನಾನು ಎರ್ಗಿಗಿಲಿ ಬಂದಿದ್ದೀನಿ. ನಮ್ಮ ಮನೆಯಾಗೂ ಗಂಡನ ನೋಡಿದ್ರೆ ನನ್ನ ಗಂಡ ಕುಡ್ಕ, ಅವ್ನು ನೋಡಿರ ಅಂತಾನು. ಇವಾಗ ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ ಯಾರು ನೋಡ್ಕೊಂಬಲ್ಲ ಅಂತಾರೆ. ಅಮ್ಮ ಒಬ್ಳು ಹೆಣ್ಣೆಂಗ್ಸಿ ಏನು ಮಾಡ್ತಾಳೆ ಹೇಳು? ನೋಡಿದ್ಯಾ ನಮ್ಮ ಮನೆ ಪರಿಸ್ಥಿತಿ ಹೆಂಗ ಅಂತ. ಇಂಥ ಸಮಯದಾಗೆ ಬಿಟ್ಟು ಹೋಗ್ಬಿಟ್ರೆ ಹೆಂಗಪ್ಪ? ಯಾರಪ್ಪ ಆಗ್ತಾರೆ? ನಮಗೆ ತಲೆ ತಿನ್ಬೇಡ್ರಿ ನೀವು. ನಾನು ಹೇಳಿದ್ದಿ ಹೇಳೋಕ್ಕಾಗಲ್ಲ. ನಿಮ್ಮದು ಬೋಲ್ ನಾಟಕದ ಬುದ್ಧಿ ನನಗೆ ಅದು ಇಷ್ಟ ಆಗಲ್ಲ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಹೋಗೋದು ಕಲೀರಿ ಅಷ್ಟೇ. ಸುಮ್ಮನೆ ಮಾತಾಡ್ಬೇಡಿ. ಮಾತಾಡಿದರೆ ಮಾತುಗಳು ಎಲ್ಲೆಲ್ಗೆ ಹೋಗ್ತವೆ ಜೀತ. ಸುಮ್ಮನೆ ಯಾಕೆ ಉಂಟ್ಕೊಂಡು ಆರೋಗ್ಯ ಸೆನ ಕಿತ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ಬೇಕಾದ್ರೆ ನಾನು KG ಹಣ್ಣು ಹಂಪ್ಲ ಕೊಡಿಸ್ತೀನಿ. ನಾನು ದುಡ್ಡು ಪಡ್ಡು ಕೊಡಲ್ಲ. ಬೇಕಾದ್ರೆ ಹಣ್ಣು ಹಂಪ್ಲ ತಿನ್ಕೊಂಡು ಸೆನಕಿರು ಹಣ್ಣು ಕೊಡಿಸ್ತೀನಿ. ನಡಿ ಒಂದೊಂದು KG ಹಣ್ಣು ತರೋಣ, ತಿನ್ಮಂತಿ ತಿಂದು ಸೆನಕಿರ್ಮಂತಿ. ಬೇಕಾರೆ ನಾನು ಮಾತ್ರ ದುಡ್ಡು ಮಾತ್ರ ಕೊಡಲ್ಲ ಕೈಯಕ್ಕೆ. ಅಲ್ಲಯ್ಯಪ್ಪ ಹಣ್ಣ ಕೊಡಿಸ್ಮಂತೆ, ಆದರೆ ನೀನು ಒಂದು ಇಲ್ಲೇ ಇರು. ನೀನು ದುಡ್ಡು ಕೊಡ್ದಿದ್ರೊತ್ತೆಯಪ್ಪ. ನೀನು ಇಲ್ಲಿದ್ದರೆ ನಮ್ಗೆ ಎಟೋ ಅಂತ ಧೈರ್ಯ. ರಾತ್ರಿ ಟೈಮು ನಾನು ಅಮ್ಮ ಇಬ್ಬರೇನೆ, ನಿದ್ದೆನೇ ಬರಲ್ಲ ಮನೆಯಾಗೆ. ಯಾರು ಬರ್ತಾರೋ ಏನೋ ಕಾಳ್ರು ಅಮ್ಮಂಗಾಗುತ್ತೆ. ಗಂಡು ಮಕ್ಳು ಇದ್ದಂಗೆ ಆಗಲ್ಲ ಮನೆಯಾಗೆ. ಅದಕ್ಕೇ ಬಾರಪ್ಪ ಅತ್ತ, ಏನು ಮಾಡೋಕ್ಕಾಗುತ್ತೆ, ಬಾರಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಏನು ಹೇಳಿದ್ರು ಜೀವಿತನ ಮಾತ್ರ ನಂಬಲ್ಲ. ನೋಡ್ರಿ ಒಂದು 4 ಕಾಸು ನಾನು ದುಡ್ಡು ಇಟ್ಕೊಳ್ಳೋದಕ್ಕೆ ಎಷ್ಟು ಬೆಲೆ ಅಂತ. ಅದಕ್ಕೆ ಮತ್ತೆ ಯಾರೇ ಆಗಲಿ ಹಿಂಗೆ ಕೈಗಳದ ಕಳ್ಕೊಂಬಕ್ಕೆ ಹೋಗ್ಬಾರ್ದು. ನೋಡ್ರಿ ತಾಯಿ ಮಗಳು ಅವಾಗ ಅಂತ ನಾನು ದಿನ ಕೂಲಿ ಹೋಗಿದ್ದು ದಿನ ಕೊಡ್ತಿದ್ದೆ, ಅದು ಕಾಮ್ತಿರ್ಲಿಲ್ಲ. ಇವಾಗ ಒಂದಿಷ್ಟು ನಾನು ಕೊಡ್ದಂಗೆ ಕೈಯಾಗ ನಾನೇ ದುಡ್ಡು ಇಕ್ಕೊಂಡು ಇವಾಗ ನಾನೇ ಇಕ್ಕೊಂಡಿರೋದ್ರಿಂದ ನನ್ನ ತಗೆ ಇವಾಗ 1 ಲಕ್ಷಾಂತರ ರೂಪಾಯಿ 1 ಲಕ್ಷ 2 ಲಕ್ಷ ದುಡ್ಡು ಇಕ್ಕೊಂಡಿರೋದಕ್ಕೆ ಇವಾಗ ಹೇಳ್ಟು ಬಾರಪ್ಪ ಅಂತ ಕರೀತಾರೆ. ಇಕ್ಕೆಂಬ್ಲಿಲ್ಲ ಅಂದಿದ್ರೆ ಬಿಡು ಅವಂದೇನು ಅಂತೇಳಿ ಮುಂದೆ ಬಂದರೂ ಮಾತಾಡಿಸ್ತಿರ್ಲಿಲ್ಲ. ನಾನು ಯಾರಂತ ನೀನು ನಮ್ಮ ಅಪ್ಪನೇ ಅಲ್ಲ ಅಂಬಳು ನಮ್ಮ ಜೀವಿತ ಅಂತಾಳು ಅಂಥದ್ರಾಗ ಇವತ್ತು ನೋಡ್ರಿ. ಅದಕ್ಕೆ ಮತ್ತೆ ಒಂದಿಷ್ಟು ಸೀಪ್ರಿದ್ರೇ ಒಣ ಆಗಲಿ ಸೇಮೆ ಆಗಲಿ ಆತೆ ಆಗಲಿ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಒಂದು 4 ಕಾಸು ದುಡ್ಡು ಅನ್ನೋದು ಇಟ್ಕೊಂಡ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಆಗಲಿ ಹಿಂಗೆ ಏನೋ ಒಂದು ಬೆಲೆ ಇರುತ್ತೆ ಅಂತ ಹೇಳ್ಬಹುದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.